ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ KS ಕರಿಯರ್ ಅಕಾಡೆಮಿ ಯೂಟ್ಯೂಬ್ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು PC ಮತ್ತು CARDR ಪರೀಕ್ಷೆಗಳಿಗೆ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರಾದರೂ ಈ ನಮ್ಮ ತರಗತಿಯನ್ನು ಹೊಸದಾಗಿ ವೀಕ್ಷಣೆಯನ್ನು ಮಾಡ್ತಾ ಇದ್ದರೆ ತಾವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ತರಗತಿಯನ್ನು ಕೊನೆಯವರೆಗೆ ವೀಕ್ಷಿಸಿ. ಈಗ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಸೈಮನ್ ಆಯೋಗ ಯಾವ ವರ್ಷದಲ್ಲಿ ರಚನೆಯಾಯಿತು? ಆಯ್ಕೆಗಳಲ್ಲಿ ನೋಡುವುದಾದರೆ ಎ 1927, 1928, 1929 ಮತ್ತು 30 ಅಂತೇಳಿ ಕೊಟ್ಟಿದ್ದಾನೆ. ಏನು ಸೈಮನ್ ಆಯೋಗ ರಚನೆಯಾದ ವರ್ಷವನ್ನು ಕೇಳಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ನಾವು 1927 ನವೆಂಬರ್ 26ರಲ್ಲಿ ಈ ಸೈಮನ್ ಆಯೋಗ ಅನ್ನುವಂಥದ್ದು ರಚನೆ ಆಗ್ತದೆ. ಇದರಲ್ಲಿ ಒಟ್ಟು 7 ಜನ ಸದಸ್ಯರನ್ನು ಒಳಗೊಂಡಂತಹ ಈ ಸೈಮನ್ ಆಯೋಗ ಎಲ್ಲ ಬ್ರಿಟಿಷ್ ವ್ಯಕ್ತಿಗಳನ್ನು ಒಳಗೊಂಡಿರುವಂತಹ ಒಂದು ಆಯೋಗ. ಇದು 1927 ನವೆಂಬರ್ 26ರಲ್ಲಿ ರಚನೆಯನ್ನು ಆಗಿ ಅದೇ ರೀತಿ 1928 ಫೆಬ್ರವರಿ ಅಂದರೆ 1928 ಫೆಬ್ರವರಿ 13ನೇ ತಾರೀಕಿನಂದು ಇದು ಭಾರತವನ್ನು ಪ್ರವೇಶಿಸುತ್ತದೆ. ಯಾವುದು ಸೈಮನ್ ಆಯೋಗ. ಇದು ಭಾರತಕ್ಕೆ ಯಾಕೆ ಬಂತಪ್ಪ ಅಂತಂದ್ರೆ ಭಾರತಕ್ಕೆ ಒಂದು 1919ರ ಕಾಯ್ದೆಯಲ್ಲಾದ ಅಂದರೆ ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆಯಲ್ಲಾದ ಒಂದು ಸುಧಾರಣೆಯನ್ನು ತರಲು, ಅಲ್ಲಿರುವಂತಹ ಒಂದಿಷ್ಟು ಸಮಸ್ಯೆಗಳಿಗೆ ಸುಧಾರಣೆಯನ್ನು ತರಲು ಮತ್ತು ಭಾರತಕ್ಕೆ ಸಂವಿಧಾನವನ್ನು ರಚನೆಯನ್ನು ಮಾಡಿಕೊಡಲು ಬಂದಂಥ ಪ್ರಥಮ ಆಯೋಗ ಯಾವುದಪ್ಪ ಅಂತಂದ್ರೆ ಸೈಮನ್ ಆಯೋಗ. ಇದು ಒಟ್ಟು 7 ಜನರು ಬ್ರಿಟಿಷ್ ವ್ಯಕ್ತಿಗಳಾಗಿದ್ದರಿಂದ ಇದನ್ನು ನಾವು ಬಿಳಿಯರ ಆಯೋಗ ಅಂತೇಳಿ ಕೂಡ ಕರಿತೀವಿ. ಯಾವುದು ಬಿಳಿಯರ ಆಯೋಗ. ಈ ಸೈಮನ್ ಆಯೋಗವನ್ನು ಬಿಳಿಯರ ಆಯೋಗ ಅಂತೇಳಿ ಕರಿತೀವಿ. ಇದು ಭಾರತ ಸಂವಿಧಾನವನ್ನು ರಚನೆಯನ್ನು ಮಾಡಿಕೊಡಲು ಒಟ್ಟು 7 ಜನರ ಸದಸ್ಯರಿರು ಎಲ್ಲರೂ ಕೂಡ ಬ್ರಿಟಿಷರಾಗಿದ್ದರಿಂದ ಇದನ್ನು ಭಾರತದ ಎಲ್ಲ ಒಂದು ನಾಯಕರು ಕೂಡ ವಿರೋಧವನ್ನು ಮಾಡ್ತಾರೆ. ಇದನ್ನು ಏನು ಸೈಮನ್ ಆಯೋಗವನ್ನು ವಿರೋಧಿಸಿ ಲಾಹೋರಿನಲ್ಲಿ ಪ್ರತಿಭಟಿಸುವಂತಹ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಕೂಡ ಹಲ್ಲೆಗೀಡಾಗ್ತಾರೆ. ಅಲ್ಲಿ ಆ ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ವಿಲಿಯಂ ಸ್ಕಾಟ್, ಯಾರು ಸ್ಯಾಂಡರ್ಸ್ನ ಸೂಚನೆಯ ಮೇರೆಗೆ ವಿಲಿಯಂ ಸ್ಕಾಟ್ ಎನ್ನುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ಈ ಯಾರು ಲಾಲಾ ಲಜಪತ್ ರಾಯ್ ಅವರವರ ಮೇಲೆ ಒಂದು ಹಲ್ಲೆಯನ್ನು ಮಾಡಿ ಅವರ ಮರಣಕ್ಕೆ ಕಾರಣವಾದಂತಹ ಒಬ್ಬ ಬ್ರಿಟಿಷ್ ಪೊಲೀಸ್ ಅಧಿಕಾರಿ. ತದನಂತರ ಈ ಲಾಲಾ ಲಜಪತ್ ರಾಯ್ ಅವರವರು ಅವರ ಬ್ರಿಟಿಷ್ ಅಧಿಕಾರಿಗೆ ಕೈ ಮಾಡಿ ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತಂದ್ರೆ ಈ ನನ್ನ ಮೇಲೆ ಬಿದ್ದಂತಹ ಪ್ರತಿಯೊಂದು ಏಟು ಕೂಡ ಬ್ರಿಟಿಷ್ ಸಾಮ್ರಾಜ್ಯದ ಶವಪೆಟ್ಟಿಗೆಯ ಮೇಲೆ ಹೊಡೆದ ಮೊಳೆಗಳಾಗುತ್ತವೆ ಅಂತೇಳಿ ಒಂದು ಹೇಳಿಕೆಯನ್ನು ನೀಡಿದಂಥ ಯಾರಪ್ಪ ಅಂತಂದ್ರೆ ಲಾಲಾ ಲಜಪತ್ ರಾಯ್. ಇಲ್ಲಿ ನಾವು ಈ ಲಾಲಾ ಲಜಪತ್ ರಾಯರವರು ಎಷ್ಟು 1928 ನವೆಂಬರ್ 17ರಂದು ಮರಣವನ್ನು ಹೊಂದುತ್ತಾರೆ. ಯಾರಪ್ಪ ಅಂತಂದ್ರೆ ಲಾಲಾ ಲಜಪತ್ ರಾಯರವರು. ಇದರ ನಂತರ ಇದರ ಸೇಡನ್ನು ತೀರಿಸಿಕೊಳ್ಳಲು ಭಗತ್ ಸಿಂಗ್ ಮತ್ತು ಸುಖದೇವ್, ಯಾರು ಭಗತ್ ಸಿಂಗ್ ಅದೇ ರೀತಿ ಸುಖದೇವರು ಈ ಯಾರು ಸ್ಯಾಂಡರ್ಸ್ನನ್ನು ಬ್ರಿಟಿಷ್ ಪೊಲೀಸ್ ಅಧಿಕಾರಿಯಾದಂತಹ ಸ್ಯಾಂಡರ್ಸ್ನನ್ನು ಕೊಲೆ ಮಾಡಿ ಗಂಡ ಹೆಂಡತಿಯರ ವೇಷದಲ್ಲಿ ಪಾರಾಗಿ ಬರ್ತಾರೆ. ಅದು ಯಾವ ದಿನಾಂಕಪ್ಪ ಅಂತಂದ್ರೆ 1928 ಡಿಸೆಂಬರ್ 17. ಅಂದರೆ ಲಾಲಾ ಲಜಪತ್ ರಾಯರವರು ಮರಣ ಹೊಂದಿದ ಒಂದು ತಿಂಗಳ ಪೂರ್ಣಗೊಳ್ಳುವುದರೊಳಗಾಗಿಯೇ ಇವನನ್ನು ಕೊಲೆ ಮಾಡಿ ಗಂಡ ಹೆಂಡತಿಯರ ವೇಷದಲ್ಲಿ ಪಾರಾಗಿ ಬಂದಿರುವುದನ್ನು ನಾವು ಏನಂತೇಳಿ ಕರಿತೀವಪ್ಪ ಅಂತಂದ್ರೆ ಲಾಹೋರ್ ಪಿತೂರಿ ಅಂತೇಳಿ ಕರಿತೀವಿ. ಲಾಹೋರ್ ಪಿತೂರಿ. ಯಾರನ್ನ ಸ್ಯಾಂಡರ್ಸ್ನನ್ನು ಕೊಲೆ ಮಾಡಿ ಗಂಡ ಹೆಂಡತಿಯರ ವೇಷದಲ್ಲಿ ಭಗತ್ ಸಿಂಗ್ ಮತ್ತು ಸುಖದೇವ್ರವರು ಪಾರಾಗಿ ಬಂದಿರುವುದನ್ನು ಲಾಹೋರ್ ಪಿತೂರಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 2ನೇ ಪ್ರಶ್ನೆ, ಅತ್ಯಂತ ಹಗುರವಾದ ಮೂಲ ವಸ್ತು ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ಅತ್ಯಂತ ಹಗುರವಾದಂತಹ ಮೂಲ ವಸ್ತು. ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಹೈಡ್ರೋಜನ್ ಇಲ್ಲಿ ಅತ್ಯಂತ ಹಗುರವಾದಂತಹ ಮೂಲ ವಸ್ತು ಅಂತೇಳಿ ಕರಿತೀವಿ. ಅದೇ ರೀತಿ ಅತ್ಯಂತ ಭಾರವಾದ ವಸ್ತು ಯಾವುದಪ್ಪ ಅತ್ಯಂತ ಭಾರವಾದ ವಸ್ತು ಯಾವುದಪ್ಪ ಅಂತಂದ್ರೆ ಪ್ಲುಟೋನಿಯಮನ್ನು ಭಾರವಾದಂತಹ ವಸ್ತು. ಇದು ಹೈಡ್ರೋಜನ್ ಅನ್ನುವಂಥದ್ದು ಹಗುರವಾದಂತಹ ವಸ್ತು. ಅದೇ ರೀತಿ ನಾವು ಇಲ್ಲಿ ಬಲೂನಿನಲ್ಲಿ ತುಂಬುವಂತಹ ಒಂದು ಮೂಲ ವಸ್ತು ಯಾವುದಪ್ಪ ಅಂತಂದರೆ ಹೀಲಿಯಮನ್ನು ಬಲೂನಿನಲ್ಲಿ ಬಳಕೆಯನ್ನು ಮಾಡ್ತಾರೆ. ಅದೇ ರೀತಿ ಮಾನವನ ರಕ್ತದಲ್ಲಿ ಕಂಡುಬರುವಂತಹ ಒಂದು ಮೂಲ ವಸ್ತು ಯಾವುದು? ಕಬ್ಬಿಣ. ಮಾನವನ ರಕ್ತದಲ್ಲಿ. ಅದೇ ರೀತಿ ಹಿಮೋಗ್ಲೋಬಿನ್ನಲ್ಲಿ ಕೂಡ ಯಾವುದು? ಕಬ್ಬಿಣ ಅನ್ನುವಂಥದ್ದು ಕಂಡುಬರ್ತದೆ. ಈ ಮ್ಯಾಗ್ನೇಸಿಯಮ್ ಅನ್ನುವಂಥದ್ದು ಪತ್ರ ಹರಿತಿನಲ್ಲಿ ಕಂಡುಬರುವಂತಹ ಒಂದು ಮೂಲ ವಸ್ತು ಯಾವುದಪ್ಪ ಅಂತಂದರೆ ಮ್ಯಾಗ್ನೇಷಿಯಮ್. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಇದು ಕೂಡ ಕಾರ್ಯವನ್ನು ಮಾಡ್ತದೆ. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ರಾಜ್ಯದಿಂದ ಕಾನೂನು ಭಂಗ ಚಳುವಳಿಯಲ್ಲಿ ಭಾಗವಹಿಸಿದ ಅತ್ಯಂತ ಕಿರಿಯ ವ್ಯಕ್ತಿ ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ಕಾನೂನು ಭಂಗ ಚಳುವಳಿಯಲ್ಲಿ ಭಾಗವಹಿಸಿದ ಕರ್ನಾಟಕದ ಕಿರಿಯ ವ್ಯಕ್ತಿ ಯಾರು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದರೆ ಮೈಲಾರ ಮಹಾದೇವಪ್ಪ. ಈ ರಾಜಗೋಪಾಲಾಚಾರಿಯವರು
ಕೂಡ ಈ ಕಾನೂನು ಚಳವಳಿಯಲ್ಲಿ ಭಾಗವಹಿಸುತ್ತಾರೆ. ಅವರು ಕೂಡ ಎಲ್ಲಿ ತಮಿಳುನಾಡಿನಲ್ಲಿ ಭಾಗವಹಿಸಿದಂಥವ್ರು ಯಾರಪ್ಪ ಅಂತಂದ್ರೆ ಸಿ ರಾಜಗೋಪಾಲಾಚಾರಿ. ಸರೋಜಿನಿ ನಾಯ್ಡುರವರು ಎಲ್ಲಿಪ್ಪ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಪಾಲ್ಗೊಂಡಂಥವರು ಯಾರು? ಕಾನೂನು ಭಂಗ ಚಳವಳಿಯಲ್ಲಿ ಮಹಾರಾಷ್ಟ್ರದಲ್ಲಿ ಪಾಲ್ಗೊಂಡಂಥವರು ಸರೋಜಿನಿ ನಾಯ್ಡು. ಈ ಕಾನೂನು ಭಂಗ ಚಳವಳಿ ಬಹಳಷ್ಟು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿದ್ದರಿಂದ ಇದರ ಬಗ್ಗೆ ಒಂದಿಷ್ಟು ನಾವು ನೋಡೋಣ. ಈ ಕಾನೂನು ಭಂಗ ಚಳವಳಿ ಅನ್ನುವಂಥದ್ದು 1930 ಮಾರ್ಚ್ 1930 ಮಾರ್ಚ್ 12ನೇ ತಾರೀಕು 1930 ಮಾರ್ಚ್ 12ನೇ ತಾರೀಕಿನಂದು ಈ ದಂಡಿ ಸತ್ಯಾಗ್ರಹ ಅಥವಾ ಕಾನೂನು ಭಂಗ ಚಳವಳಿ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತೇಳಿ ನಾವು ಇದನ್ನು ಕರಿತೀವಿ. ಇದು 1930 ಮಾರ್ಚ್ 12ನೇ ತಾರೀಕಿನಂದು ಗುಜರಾತಿನ ಸಬರಮತಿ ಆಶ್ರಮದಿಂದ ಸರಿಸುಮಾರು ಕೇವಲ 78 ಜನರಿಂದ ಆರಂಭಗೊಂಡಂತಹ ಚಳವಳಿ ಯಾವುದಪ್ಪ ಅಂತಂದ್ರೆ ಕಾನೂನು ಭಂಗ ಚಳವಳಿ. ಗುಜರಾತಿನ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ದಂಡಿಯವರೆಗೆ ಇದು ನಡೀತದ. ಗುಜರಾತಿನ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಕೇವಲ ಆರಂಭದಲ್ಲಿ 78 ಜನರಿಂದ ಈ ಚಳವಳಿ ಅನ್ನುವಂಥದ್ದು ಆರಂಭವನ್ನು ಆಗಿರ್ತದೆ. 78 ಜನರಿಂದ. ಅದೇ ರೀತಿ ಇಲ್ಲಿ ಕರ್ನಾಟಕದಿಂದ ಭಾಗವಹಿಸಿದವರು ಯಾರಪ್ಪ ಅಂತಂದ್ರೆ ಮೈಲಾರ ಮಹಾದೇವಪ್ಪ. ಇಲ್ಲಿ ನಾವು ಕರ್ನಾಟಕದ ದಂಡಿ ಅಂತೇಳಿ ಯಾವುದನ್ನು ಕರಿತೀವಪ್ಪ ಅಂತಂದ್ರೆ ಅಂಕೋಲವನ್ನು ಕರಿತೀವಿ, ಕರ್ನಾಟಕದ ದಂಡಿ ಅಂತೇಳಿ. ನೆಕ್ಸ್ಟ್ 1932 ಸೆಪ್ಟೆಂಬರ್ 24ರಂದು ಈ ಕೆಳಗಿನ ಯಾವ ಒಪ್ಪಂದ ನಡೆಯಿತು? ಅಂದರೆ 1932 ಸೆಪ್ಟೆಂಬರ್ 24ನೇ ತಾರೀಕು ಯಾವ ಒಂದು ಒಪ್ಪಂದ ನಡೀತು ಅಂತೇಳಿ ಪ್ರಶ್ನೆಯನ್ನು ಕೇಳಿದಾನೆ. ದೆಹಲಿ ಒಪ್ಪಂದ, ಯರವಾಡ ಒಪ್ಪಂದ, ಸುಗೌಲಿ ಒಪ್ಪಂದ ಮತ್ತು ಯಾವುದೂ ಅಲ್ಲ ಅಂತೇಳಿ ಕೊಟ್ಟಿದ್ದಾನೆ. ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತಂದ್ರೆ ಯರವಾಡ ಒಪ್ಪಂದ. ಯಾವುದು? ಯರವಾಡ ಒಪ್ಪಂದ. ಇಲ್ಲಿ ನಾವು ಈ ದೆಹಲಿ ಒಪ್ಪಂದ ಅಂತೇಳಿ ಯಾವುದನ್ನು ಕರಿತೀವಪ್ಪ ಅಂತಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದವನ್ನು ದೆಹಲಿ ಒಪ್ಪಂದ ಅಂತೇಳಿ ಕರಿತೀವಿ. ಯಾವುದು? ಗಾಂಧಿ ಇರ್ವಿನ್ ಒಪ್ಪಂದವನ್ನು ನಾವು ದೆಹಲಿ ಒಪ್ಪಂದ ಅಂತೇಳಿ ಕರೆದ್ರೆ ಪುನಾ ಒಪ್ಪಂದವನ್ನು ನಾವು ಯರವಾಡ ಒಪ್ಪಂದ. ಇದು ಗಾಂಧಿ ಇರ್ವಿನ್ ಒಪ್ಪಂದ ಅಂತೇಳಿ ಯಾವುದನ್ನು ಕರಿತೀವಪ್ಪ ಅಂತಂದ್ರೆ ದೆಹಲಿ ಒಪ್ಪಂದ. ಅದೇ ರೀತಿ ಪುನಾ ಒಪ್ಪಂದ ಅಂತೇಳಿ ಯರವಾಡ ಒಪ್ಪಂದವನ್ನು ಇನ್ನೊಂದು ಹೆಸರಿನಿಂದ ಕರಿತೀವಿ. ಇಲ್ಲಿ ನಾವು ಮೊದಲನೆಯದಾಗಿ ದೆಹಲಿ ಒಪ್ಪಂದ ಅಂದರೆ ಗಾಂಧಿ ಮತ್ತು ಇರ್ವಿನ್ ಮಧ್ಯೆ ನಡೆದಂತಹ ಒಪ್ಪಂದ ಯಾವ ವರ್ಷದಲ್ಲಿ ನಡೀತಪ್ಪ ಅಂತಂದ್ರೆ 1931 ಮಾರ್ಚ್ 5ರಂದು ಈ ಒಪ್ಪಂದ ಅನ್ನುವಂಥದ್ದು ಗಾಂಧೀಜಿ ಮತ್ತು ಲಾರ್ಡ್ ಇರ್ವಿನ್ನ ಮಧ್ಯೆ ನಡೀತದ. 11 ಬೇಡಿಕೆಗಳನ್ನು ಇದರಲ್ಲಿ ಗಾಂಧೀಜಿಯವರು ಇಡ್ತಾರೆ. ಇದರ ನಂತರ ಅವರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಯರವಾಡ ಒಪ್ಪಂದ ಯಾವಾಗ ನಡೀತಪ್ಪ ಅಂತಂದ್ರೆ 1932. ಯಾವಾಗ? 1932 ಸೆಪ್ಟೆಂಬರ್ 24ನೇ ತಾರೀಕಿನಂದು ಈ ಯರವಾಡ ಒಪ್ಪಂದ ಅಥವಾ ಪುನಾ ಒಪ್ಪಂದ ಜರುಗುತ್ತದೆ. ಇಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ನಡೀತದೆ. ಇದರ ಮಧ್ಯಸ್ಥಿಕೆಯನ್ನು ವಹಿಸಿದವರು ಯಾರಪ್ಪ ಅಂತಂದ್ರೆ ವಹಿಸಿದವರು ಮದನ ಮೋಹನ್ ಮಾಳವೀಯ. ಈಗ ನೆಕ್ಸ್ಟ್ ಸುಗೌಲಿ ಒಪ್ಪಂದ ಅಂತೇಳಿ ಕೊಟ್ಟಿದ್ದಾನೆ. ಇದು 1816ರಲ್ಲಿ ಭಾರತ ಮತ್ತು ನೇಪಾಳ ನೇಪಾಳ ಯುದ್ಧದ ನಂತರ ಇದು ನಡೆದಂತಹ ಒಂದು ಒಪ್ಪಂದ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದ ರಸಾಯನಶಾಸ್ತ್ರದ ಪಿತಾಮಹ ಯಾರು ಅಂತೇಳಿ ಕೊಟ್ಟಿದ್ದಾನೆ. ಇಲ್ಲಿ ರಾಬರ್ಟ್ ಬೆವಿಲ್, ಅದೇ ರೀತಿ ಅಂಟೋನಿಯೋ ಲಿಯೋ ಸೀನಿಯರ್, ಪ್ರಫುಲ್ ಚಂದ್ರ ರಾಯ್, ಗೆಲಿಲಿಯೋ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಪ್ರಫುಲ್ ಚಂದ್ರ ರಾಯ್. ಇಲ್ಲಿ ನಾವು ಗೆಲಿಲಿಯೋರವರನ್ನು ಆಧುನಿಕ ವಿಜ್ಞಾನದ ಪಿತಾಮಹ ಅಂತೇಳಿ ಕರಿತೀವಿ. ಪ್ರಫುಲ್ ಚಂದ್ರ ರಾಯರನ್ನು ಭಾರತದ ರಸಾಯನಶಾಸ್ತ್ರದ ಪಿತಾಮಹ. ಅದೇ ರೀತಿ ರಸಾಯನಶಾಸ್ತ್ರದ ಪಿತಾಮಹ ಅಂತೇಳಿ ಅಂಟೋನಿಯೋ ಲಿಯೋ ಸೀನಿಯರ್. ರಾಬರ್ಟ್ ಬ್ಯಾಯಿಲ್ ರವರು 1661ರಲ್ಲಿ ರಾಬರ್ಟ್ ಬ್ಯಾಯಿಲ್ ಎನ್ನುವಂಥವರು ರಸಾಯನಶಾಸ್ತ್ರ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆಯನ್ನು ಮಾಡಿದಂಥವರು. ಅದೇ ರೀತಿ ಧಾತು ಎಂಬ ಪದವನ್ನು ಕೂಡ ಈ ರಾಬರ್ಟ್ ಬ್ಯಾಯಿಲ್ ರವರು ಮೊದಲ ಬಾರಿಗೆ 1661ರಲ್ಲಿ ಬಳಕೆಯನ್ನು ಮಾಡಿರ್ತಾರೆ. ರಸಾಯನಶಾಸ್ತ್ರ ಎಂಬ ಪದವನ್ನು ಮೊದಲು ಬಳಸಿದವರು ಯಾರಂತ ಕೇಳಿದಂದ್ರೆ ರಾಬರ್ಟ್ ಬ್ಯಾಯಿಲ್. ಅದೇ ರೀತಿ ಪ್ರಪಂಚದ ರಸಾಯನಶಾಸ್ತ್ರದ ಪಿತಾಮಹ ಅಂಟೋನಿಯೋ ಲಿಯೋ ಸೀನಿಯರ್. ಅದೇ ರೀತಿ ಭಾರತದ ರಸಾಯನಶಾಸ್ತ್ರದ ಪಿತಾಮಹ ಪ್ರಫುಲ್ ಚಂದ್ರ ರಾಯ್. ಆಧುನಿಕ ವಿಜ್ಞಾನದ ಪಿತಾಮಹ ಅಂತೇಳಿ ಗೆಲಿಲಿಯೋವನ್ನು ಕರಿತೀವಿ. ಅದೇ ರೀತಿ ವಿಜ್ಞಾನದ ಪಿತಾಮಹ ಯಾರು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ, ನೋಡೋಣ. ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಸ್ನೇಹಿತರೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.